ನವರಾತ್ರಿಯ ಮೊದಲನೇ ದಿನ ದೇವಿ ಶೈಲಪುತ್ರಿ. ನವರಾತ್ರಿ ಮೊದಲನೇ ದಿನವನ್ನು ಶೈಲಪುತ್ರಿಯನ್ನೇ ಯಾಕೆ ಪೂಜಿಸಬೇಕೆಂದು ತಿಳಿದುಕೊಳ್ಳೋಣ. ಇದರ ಹಿಂದೆ ಇರುವ ಪೌರಾಣಿಕ ಹಾಗೂ ದಂತಕಥೆಯನ್ನು ತಿಳಿದುಕೊಳ್ಳೋಣ. ಶ್ವೇತ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳು. ಪರ್ವತರಾಜ ಹಿಮವಂತನ ಮಗಳಾದ ಪಾರ್ವತೀದೇವಿ ಅಥವಾ ಆದಿಶಕ್ತಿಯನ್ನು ಸಂಪ್ರದಾಯಬದ್ಧವಾಗಿ ಈ ದಿನ ಪೂಜಿಸಲಾಗುವುದು. ಶೈಲ ಎಂದರೆ ಬೆತ್ತ. ಒಂದು ಕೈಯಲ್ಲಿ ಕಮಲ ಮತ್ತು ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಿಂತಿರುವಂತೆ ಈ ದೇವತೆಯನ್ನು ನೋಡಬಹುದು. ನವರಾತ್ರಿಯ ಮೊದಲ ದಿನ ದೇವಿಯನ್ನು ಶೈಲಪುತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ದಕ್ಷಪುತ್ರಿ ಸತಿದೇವಿ ಯಜ್ಞಕುಂಡದಲ್ಲಿ ಪ್ರಾಣ ತೆತ್ತು ಮತ್ತೆ ಶಿವನನ್ನು ಸೇರಲು ಪರ್ವತರಾಜ ಹಿಮವಂತನ ಮಗಳಾಗಿ ಹುಟ್ಟುತ್ತಾಳೆ. ಅವಳ ಈ ರೂಪವೇ ಶೈಲಪುತ್ರಿ.